ಎನ್ಎಂಸಿ ಮಸೂದೆ ಜಾರಿ ವಿರೋಧಿಸಿ ಖಾಸಗಿ ಆಸ್ಪತ್ರೆಗಳು ದೇಶವ್ಯಾಪಿ ಪ್ರತಿಭಟನೆ ನಡೆಸ್ತಾ ಇವೆ. ಎನ್ಎಂಸಿ ಮಸೂದೆಯಲ್ಲಿನ ಕೆಲ ಅಂಶಗಳನ್ನು ತಿದ್ದುಪಡಿ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಭಾರತೀಯ ವೈದ್ಯಕೀಯ ಸಂಘ ಮನವಿ ಮಾಡಿತ್ತು. ಈ ಬಗ್ಗೆ ಐಎಂಎ ಕರ್ನಾಟಕ ಶಾಖೆಯ ಅಧ್ಯಕ್ಷ ಡಾಕ್ಟರ್ ರವೀಂದ್ರ ಜೊತೆ ನಮ್ಮ ಪ್ರತಿನಿಧಿ ನಂದೀಶ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಡಾಕ್ಟರ್ ರವೀಂದ್ರ, ಬನ್ನಿ ನೋಡೋಣ. ಎನ್ಎಂಸಿ ಬಿಲ್ ಮಸೂದೆಗೆ ಏನು ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಒಂದ್ ಕಡೆ ಇವತ್ತು ಭಾರತೀಯ ವೈದ್ಯಕೀಯ ಪರಿಷತ್ತು ಇಡೀ ದೇಶವ್ಯಾಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೂಡ ಕೆಲವೊಂದು ಆಸ್ಪತ್ರೆಗಳು ಏನು ಬಂದ್ಗೆ ನೀರಸ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಐಎಂಎ ಕರ್ನಾಟಕ ಶಾಖೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರ ಅವರು ಇದ್ದಾರೆ. ಬನ್ನಿ, ಈ ಒಂದು ಮಸೂದೆ ಬಗ್ಗೆ ಯಾಕೆ ಪ್ರತಿ ಸಾರಿ ಪ್ರತಿಭಟನೆಯನ್ನ ಕೊಡ್ತಾರೆ, ಯಾಕೆ ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಕೇಳೋಣ. ಸರ್, ಈಗ ನೀವು ಕಳೆದ 6 ತಿಂಗಳಲ್ಲಿ ನೀವು 2-3 ಬಾರಿ ಪ್ರತಿಭಟನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಏನ್ ಸರ್ ಇದು ಎನ್ಎಂಸಿ ಬಿಲ್ ಜಾರಿ ಆದ್ರೆ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇಂದ ಇಂಡಿವಿಜುವಲ್ ಆಗಿ ವೈದ್ಯರ ಮೇಲೆ ಯಾವ ಪರಿಣಾಮನೂ ಇಲ್ಲ. ಪರಿಣಾಮ ಇರುವಂತದ್ದು ವೈದ್ಯಕೀಯ ಶಿಕ್ಷಣದ ಗುಣಮಟ್ಟದ ಮೇಲೆ. ಪರಿಣಾಮ ಇರುವಂತದ್ದು ಬಡವರಿಗೆ ವೈದ್ಯಕೀಯ ವಿದ್ಯಾರ್ಥಿಗಳಾಗುವ ವೈದ್ಯರಾಗುವಂತಹ ಕನಸನ್ನ ಕಮರಿಸ್ತಾ ಇರೋದ್ರ ಬಗೆಗೆ. ಪರಿಣಾಮ ಇರುವಂತದ್ದು ರಾಜ್ಯ ಸರ್ಕಾರಗಳ ಸ್ವಾಯತ್ತತೆಯನ್ನು ಕಿತ್ಕೊತಾ ಇರೋದ್ರ ಬಗೆಗೆ. ಈಗ ಕೇಂದ್ರ ಸರ್ಕಾರ ಹೇಳ್ತಾರೆ, ಈಗ ವೈದ್ಯಕೀಯ ಮತ್ತೆ ವೈದ್ಯಕೀಯ ಶಿಕ್ಷಣದಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಈ ಒಂದು ಮಸೂದೆಯನ್ನ ಅಂದ್ರೆ ರಾಷ್ಟ್ರೀಯ ಮೆಡಿಕಲ್ ಆಯೋಗ ರಚನೆ ಮಾಡ್ತಾ ಇದೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಈ ಮಸೂದೆ ಜಾರಿ ಆದ್ರೆ ಬಡವರಿಗೆ ಮತ್ತೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡುತ್ತೆ, ಮತ್ತೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಪಾರದರ್ಶಕತೆ ಇರುತ್ತೆ ಅನ್ನುವಂಥದ್ದು. ಯಾಕೆ ನೀವು ವಿರೋಧ? ಯಾವ ಪಾರದರ್ಶಕತೆಯೂ ಈ ಮಸೂದೆಯಿಂದ ಸಾಧ್ಯ ಇಲ್ಲ. ಈ ಮಸೂದೆಯಿಂದ ಆಗುವಂತದ್ದೇನು ಅಂದ್ರೆ ರಾಜ್ಯಗಳ ಹಕ್ಕನ್ನು ಕಿತ್ಕೊಂಡು ಕೇಂದ್ರೀಕರಿಸಿಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ. ಶಿಕ್ಷಣದ ಪಾರದರ್ಶಕತೆ ಇರಬೇಕು ಅಂತ ಅನ್ನೋದಾದ್ರೆ ಸ್ವಾಯತ್ತತೆ ಇರಬೇಕು ಆ ಸಂಸ್ಥೆಗೆ. ನೀವಿಲ್ಲಿ ಆ ಸ್ವಾಯತ್ತತೆಯನ್ನು ಕಿತ್ಕೊಂಡು ಕಮಿಷನ್ ಮಾಡ್ತೀವಿ ಅಂತ ಮಾಡಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲದೆ, ಈ ಮುಂಚೆ ಸ್ವಾಯತ್ತ ಸಂಸ್ಥೆಯಾಗಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇತ್ತು. 125 ಜನ ಪ್ರತಿ ರಾಜ್ಯಗಳಿಂದ ರೆಪ್ರೆಸೆಂಟೇಟಿವ್ಸ್ ಇದ್ರು. ಹಾಗಾಗಿ ಅಲ್ಲಿ ಕೇಂದ್ರ ಸರ್ಕಾರದ ಯಾವುದೋ ರೋಲ್ ಇರಲಿಲ್ಲ. ಹಾಗಾಗಿ ಇದುವರೆಗೆ ಇಂಡಿಯಾದ ಡಾಕ್ಟರ್ಗಳಿಗೆ ಯಾಕೆ ಡಿಮ್ಯಾಂಡ್ ಇದೆ ಹೊರದೇಶಗಳಲ್ಲಿ ಅಂತಂದ್ರೆ ಇಲ್ಲಿಯ ಶಿಕ್ಷಣದ ಗುಣಮಟ್ಟ ಆ ಪ್ರಮಾಣದಲ್ಲಿತ್ತು. ಈಗ ನೀವೇನ್ ಮಾಡ್ತಾ ಇದ್ದೀರಿ, ಈ 125 ಜನ ಸದಸ್ಯರು ಈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥೆ ಬೇಡ ಅಂತ ಹೇಳಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅನ್ನು ಮಾಡಿ 64 ಜನ ಮೆಂಬರ್ಸ್ ಸಾಕು ಅಂತ ಮಾಡಿಕೊಂಡು ಈ 64 ಜನದಲ್ಲಿ 55 ಜನನ ನೀವು ನಾಮನಿರ್ದೇಶನ ಮಾಡ್ತಾ ಇದ್ದೀರಿ. ನಾಮನಿರ್ದೇಶನ ಮಾಡ್ತಿದ್ದಾಗೇನೆ ಸರ್ಕಾರಕ್ಕೆ ಏನೇನು ಬೇಕೋ ಹೆಂಗ್ ಬೇಕೋ ಆ ತರದನ್ನು ಮಾಡುವಂತದ್ದೊಂದು ಅಲ್ಲಿ ಪಾರದರ್ಶಕತೆ ಎಲ್ಲಿ ಬಂತು? ಅಲ್ಲಿಗೆ ನಿಮ್ಮ ಗುಲಾಮರನ್ನ ಅಲ್ಲಿ ಕೂರಿಸ್ಬಿಟ್ಟು ಈ ಬ್ಯಾಕ್ ಸೀಟ್ ಡ್ರೈವರ್ಸ್ ಆಗೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ನೀವು ಪಾರದರ್ಶಕತೆ ತರ್ತಿಲ್ಲ. ಇದು ಒಂದು ವಿಚಾರ. ಎರಡನೇದು, ಜನಕ್ಕೊಳ್ಳೇದಾಗುವಂತದ್ದು ನೀವೇನಾದ್ರು ಮಾಡ್ತಿದೀವಿ ಅಂತ ನೀವು ಹೇಳ್ತಿರಲ್ಲ. ಈಗ ಮಾಡೋದಾದ್ರೆ ನೀವು 40% ಸೀಟ್ಗೆ ನೀವು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಶುಲ್ಕ ನಿಗದಿ ಮಾಡ್ಕೊಂಡು 60% ಸೀಟ್ಗೆ ನೀವು ಖಾಸಗಿ ಅವರಿಗೆ ಶುಲ್ಕ ನಿಗದಿ ಮಾಡೋದಕ್ಕೆ ಅವಕಾಶ ಯಾಕೆ ಮಾಡಿಕೊಡ್ತಾ ಇದ್ದೀರಿ? ಇದುವರೆಗಿರುವಂತದ್ದು 20% ಸೀಟ್ಗಳಿಗೆ ಮಾತ್ರ. ಮತ್ತೆ ಉಳಿದ 80% ಸೀಟ್ಗೆ ಶುಲ್ಕ ನಿಗದಿ ಮಾಡ್ತಾ ಇರೋದು ರಾಜ್ಯ ಸರ್ಕಾರಗಳು. ಈ ರಾಜ್ಯ ಸರ್ಕಾರದ ಹಕ್ಕನ್ನ ಕಿತ್ಕೊಂಡು ಪಾರದರ್ಶಕತೆ ಎಲ್ಲಿ ತೋರಿಸ್ತಾ ಇದ್ದೀರಿ? 60% ಸೀಟ್ಗಳಿಗೆ ನೀವು ಖಾಸಗಿ ಮ್ಯಾನೇಜ್ಮೆಂಟ್ಗೆ ಶುಲ್ಕ ನಿಗದಿ ಮಾಡೋದು ಕೊಟ್ಟು ಬಡವರಿಗೆ ಒಳ್ಳೇದು ಮಾಡ್ತಾ ಇದ್ದೀರಿ. ಈ ಕಾನೂನಿನ ಉದ್ದೇಶ ಏನು? ಕಂಪನಿಗಳಿಗೆ ಸಹಾಯ ಮಾಡೋದು, ಶ್ರೀಮಂತರಿಗೆ ಸಹಾಯ ಮಾಡೋದು, ಮ್ಯಾನೇಜ್ಮೆಂಟ್ ಅವ್ರಿಗೆ ಸಹಾಯ ಮಾಡೋದು, ಬಡವರು ಹಾಳು ಬಿದ್ದೋಗ್ಲಿ, ಹಳ್ಳ ಹಿಡಿದೋಗ್ಲಿ, ರಾಜ್ಯಗಳ ಸರ್ಕಾರಗಳ ಹಕ್ಕನ್ನ ಕಿತ್ಕೊಳ್ಳೋದು. ಈಗ ಶುಲ್ಕ ನಿಗದಿ ಮಾಡುವಂತಹ ಹಕ್ಕನ್ನು ಕೂಡ ರಾಜ್ಯ ಸರ್ಕಾರದ ಶಿಕ್ಷಣ ಮತ್ತೆ ಆರೋಗ್ಯ ರಾಜ್ಯ ಪಟ್ಟಿನಲ್ಲಿ ಮತ್ತೆ ಆವರ್ತ ಪಟ್ಟಿನಲ್ಲಿರುತ್ತೆ. ಹೀಗಿದ್ದಾಗ ನೀವು ಈ ಎಲ್ಲ ಹಕ್ಕುಗಳನ್ನ ಕಿತ್ಕೊಂಡು ಸೆಂಟ್ರಲೈಸ್ ಮಾಡ್ಕೊಂಡು ಇದು ಡಿಕ್ಟೇಟರ್ಶಿಪ್ ಮಾಡುವಂತದ್ದು ಅಥವಾ ಬ್ಯಾಕ್ ಸೀಟ್ ಡ್ರೈವಿಂಗ್ ಅನ್ನೋದನ್ನ ಬಿಟ್ರೆ ರಾಜ್ಯಗಳನ್ನ ನೀವು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ಈ ಮಸೂದೆ ಬೇಕಾಗಿಲ್ಲ. ನಾನು ಕೂಡ ಈ ದೇಶದ ಎಲ್ಲ ರಾಜ್ಯ ಸರ್ಕಾರಗಳ ಮುಖ್ಯಮಂತ್ರಿಗಳಿಗೆ ಮತ್ತೆ ಆರೋಗ್ಯ ಸಚಿವರಿಗೆ ಮತ್ತೆ ಸಾರ್ವಜನಿಕರಿಗೆ, ಈ ದೇಶದ ವಾಸಿಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಇದು ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆ. ನನ್ನ ದೇಶ ಒಕ್ಕೂಟ ವ್ಯವಸ್ಥೆ. ಪ್ರತಿ ರಾಜ್ಯಕ್ಕೂ ಅದರದೇ ಆದ ಹಕ್ಕಿರಬೇಕು. ಆ ಹಕ್ಕನ್ನ ಕಿತ್ಕೊಳ್ಳೋಕೆ ಕೊಟ್ಟಿದ್ದೀರಿ ಅಂತ ಅನ್ನೋದಾದ್ರೆ ಖಂಡಿತವಾಗಿಯೂ ನೀವು ಒಳ್ಳೇದು ಮಾಡೋದಕ್ಕೆ ಕೊಟ್ಟಿಲ್ಲ. ಪಾರದರ್ಶಕತೆ ಇಲ್ಲ. ಶಿಕ್ಷಣದ ಗುಣಮಟ್ಟ ಹಾಳಾಗೋಗೋದೇ ನಿಮಗೆ ಬೇಕಾಗಿದೆ. ಹಾಗಾಗಿ ನೀವು ಇದನ್ನು ಜಾರಿಗೆ ತರ ಕೊಟ್ಟಿದ್ದೀರಿ. ಈ ಒಂದು ಬಿಲ್ ಅನ್ನು ಪಾಸ್ ಮಾಡಿದ್ದೆ ಆದ್ರೆ ತಮ್ಮ ಮುಂದಿನ ಹೋರಾಟ ಸರ್? ನಾನೀಗಾಗಲೇ ಒಂದು ಮಾಧ್ಯಮಕ್ಕೆ ಹೇಳಿದೆ, ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತದ್ದು, ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತದ್ದು ಒಂದು ಸಂಘದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾನು ಈ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಹಾಡಿದ್ದೇ ಹಿಡಿತಾರೆ. ಅದರಲ್ಲಿ ನನಗೆ ಈ ಹಾದಿನೇ ಸಮಂಜಸ ಅಂತ ಅನ್ಸುತ್ತೆ. ಎಮರ್ಜೆನ್ಸಿ ಸರ್ವಿಸಸ್ನ ನಾವೆಲ್ಲೂ ಕೂಡ ತಡೆ ಹಿಡಿದಿಲ್ಲದೆ ಇರೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ. ಒಳರೋಗಿಗಳ ಚಿಕಿತ್ಸೆಯನ್ನು ನಾವು ಮಾಡ್ತಾ ಇರೋದ್ರಿಂದ ಯಾವ ತೊಂದರೆನೂ ಇರುವುದಿಲ್ಲ. ಹೊರರೋಗಿ ತಪಾಸಣೆ ಯಾಕೆ ನಿಲ್ಲಿಸಿದೀವಿ? ಸಾಂಕೇತಿಕವಾಗಿ ನಾವು ಇದರ ಬಗೆಗೆ ಸರ್ಕಾರದ ಗಮನ ಸೆಳೆಯೋ ಕಾರಣಕ್ಕೆ ನಿಲ್ಲಿಸಿದೀವಿ. ಈಗ ಎಚ್ಚೆತ್ತುಕೊಂಡು ಸರ್ಕಾರ ಇದರಲ್ಲಿ ಸಾರ್ವಜನಿಕರ ಹಿತನ ಗಮನದಲ್ಲಿಟ್ಟುಕೊಂಡು ತಿದ್ದುಪಡಿಗಳನ್ನು ಮಾಡಲಿ. ಇಲ್ಲ ನಿಮ್ಮ ಮಕ್ಕಳುಗಳನ್ನ
ನನ್ನ ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ನಿಮ್ಮ ಮಕ್ಕಳುಗಳು ವೈದ್ಯರಾಗುವಂತ ಕನಸನ್ನ ಇನ್ನು ಮುಂದೆ ಬಿಟ್ಬಿಡಿ. ಬಡವರಾಗಿದ್ರೆ, ಮಿಡ್ಲ್ ಕ್ಲಾಸ್ ಆಗಿದ್ರೆ ಆ ಕನಸನ್ನ ಇನ್ನು ಮುಂದೆ ಬಿಟ್ಬಿಡಿ, ಇಲ್ಲ ಹೋರಾಟ ಮಾಡಿ ಈಗ ನಿಮ್ಮ ಹಕ್ಕನ್ನ ಪಡ್ಕೊಳ್ಳಿ. ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡುವಂತದ್ದೇನು, ರಾಜ್ಯ ಸರ್ಕಾರದ ಹಕ್ಕುಗಳನ್ನ ಕಿತ್ಕೊಂಡ್ರು ನೀವು ಸುಮ್ಮನಿರ್ತೀರಿ ಅಂತ ಅನ್ನೋದಾದ್ರೆ ಐ ಪಿಟಿ ದೆಮ್. ನೀವು ಅದನ್ನ ನಿಮ್ಮ ಹಕ್ಕನ್ನ ಕಳ್ಕೋಬೇಡಿ, ನಿಮ್ಮ ಹಕ್ಕನ್ನ ನೀವು ಉಳಿಸ್ಕೊಳ್ಳಿ ಅಂತ ರಾಜ್ಯ ಸರ್ಕಾರಗಳಿಗೆ ನಾನು ಮನವಿ ಮಾಡ್ತೀನಿ. ಇದಿಷ್ಟು ಏನು IMA ಕರ್ನಾಟಕ ರಾಜ್ಯ ಶಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರ ಮತ್ತು ಏನಂತಂದ್ರೆ NMCಯಲ್ಲಿ ಕೆಲ ತಿದ್ದುಪಡಿಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ವಿ, ಅದನ್ನ ಮಾರ್ಪಾಡು ಮಾಡಿಕೊಂಡು ಅದನ್ನ ಜಾರಿಗೊಳಿಸಿದ್ದೆ, ಅದರಲ್ಲಿ ಅದನ್ನ ಸ್ವಾಗತ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಇದನ್ನ ವಿರೋಧ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ವಿನೋದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್, ಬೆಂಗಳೂರು.